ಹೆಬ್ಬೆರಳು ಕಿವಿಯೊಳಗೆ, ತೋರ್ಬೆರಳು ಹಣೆ ಮೇಲೆ, ಮಧ್ಯದ ಬೆರಳು ಕಂಡ್ರಪ್ಪೆ ಹತ್ರ, ಉಂಗುರದ ಬೆರಳು ಮೂಗುಳಿ ಹತ್ರ, ಕಿರುಬೆರಳು ತುಟಿ ಹತ್ರ ಇಟ್ಟು ಬ್ಯಾಕ್ ನೆಕ್ ಸ್ಟ್ರೈಟ್ ಮಾಡಿ ನಾಲ್ಗಿನ ಕೇಚರಿ ಮುದ್ರೆ ಮಾಡ್ಕೊಳ್ಳಿ, ಅಂದರೆ ಕಿರ್ನಾಲಿಗೆ ಕಡೆ ಮಾಡಿಸ್ಕೊಳ್ಳಿ. ಈಗ ಉಸಿರನ್ನ ಹಾಳಾಗಿ ತೊಗೊಳ್ಬೇಕು. ಒಂದು ಬಾರಿ ಮಾಡ್ತೀನಿ ನೋಡ್ಕೊಳ್ಳಿ. ಉಸಿರನ್ನ ಚೆನ್ನಾಗಿ ಉಸಿರನ್ನ ತೊಗೊಂಡು ರಿಲ್ಯಾಕ್ಸ್ ಈ ರೀತಿ ಮಾಡಬೇಕು. ಎಲ್ಲರೂ ಮಾಡೋಣ. ರೆಡಿ. ಹೆಬ್ಬೆರಳು ಕಿವಿಯೊಳಗೆ, ತೋರ್ಬೆರಳು ಹಣೆ ಮೇಲೆ, ಮಧ್ಯದ ಬೆರಳು ಕಂಡ್ರಪ್ಪೆ ಮೇಲೆ, ಉಂಗುರದ ಬೆರಳು ಮೂಗುಳ್ಳೆ ಹತ್ರ, ಕಿರುಬೆರಳು ತುಟಿ ಹತ್ರ. ನಾಲ್ಗಿನ ಕೇಚರಿ ಮುದ್ರೆ ಮಾಡ್ಕೊಳ್ಳಿ, ಅಂದರೆ ಕಿರ್ನಾಲಿಗೆ ಕಡೆಗೆ ಮಾಡಿಸ್ಕೊಳ್ಳಿ. ಬ್ಯಾಕ್ ನೆಕ್ ಸ್ಟ್ರೈಟ್ ಇರಲಿ. ಡೀಪ್ ಆಳವಾಗಿ ಉಸಿರನ್ನ ತಗೊಳ್ಳಿ. ನಿಧಾನವಾಗಿ ಖಾಲಿ ಮಾಡಿ. ಈಗ ಭ್ರಮರಿ ಪ್ರಾಣಾಯಾಮಕ್ಕೆ ಉಸಿರು ತಗೊಳ್ಳೋಣ. ಉಸಿರನ್ನ ಆಳವಾಗಿ ತುಂಬಿಕೊಳ್ಬೇಕು. ಉಸಿರನ್ನ ಖಾಲಿ ಮಾಡ್ತಾ ದುಂಬಿ ಥರ ಜೈಂಕಾರ ಆಗ್ತಾ ಇರಬೇಕು. ನಿಮ್ಮ ಮನಸ್ಸೆಲ್ಲ ನಿಮ್ಮ ನತ್ತಿ ಭಾಗವನ್ನು ನೋಡ್ತಾರೆ. ನಿಮ್ಮ ಮನಸ್ಸೆಲ್ಲ ನಿಮ್ಮ ನತ್ತಿ ಭಾಗವನ್ನು ನೋಡ್ತಾ ಇರಲಿ. ಅಲ್ಲಿ ಮಿಡಿತ ಉಂಟಾಗುತ್ತೆ. ಈ ಜೈಂಕಾರ ಅಲ್ಲಿ ಓಂಕಾರವಾಗಿ ಪರಿವರ್ತನೆ ಆಗುತ್ತೆ. ಗಮನಿಸ್ತಾ ಅಲ್ಲಿ ಈ ನೀವು ಜೈಂಕಾರ ಅಲ್ಲಿ ಓಂಕಾರವಾಗಿ ಓಂ 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 ಅಂತ ನಿಮ್ಮ ನತ್ತಿ ಭಾಗಕ್ಕೆ ಹೊಡಿತಾ ಇರ್ತದೆ. ಅದನ್ನು ಗಮನಿಸಿ. ಮಾಡೋಣ. ರೆಡಿ. ಉಸಿರನ್ನ ಹಾಳಾಗಿ ತಗೊಳ್ಳಿ. ಮತ್ತೆ ತಗೊಳ್ತಾ ಇರಬೇಕು. ಆಳವಾಗಿ ತಗೊಳ್ಬೇಕು. ಮತ್ತೆ ಖಾಲಿ ಮಾಡ್ತಾ ಹೋಗ್ಬೇಕು. ಬ್ಯಾಕ್ ನೆಕ್ ಸ್ಟ್ರೈಟ್ ಇರಲಿ. ಇದೇ ರೀತಿ ಒಂದು 5 ಬಾರಿ ಪುನರಾವರ್ತಿಸಿ ಚೆನ್ನಾಗಿ ಉಸಿರನ್ನ ತುಂಬಿಕೊಳ್ಬೇಕು. ಮತ್ತು ಇದೇ ರೀತಿ ಭ್ರಮರಿ ಪ್ರಾಣಾಯಾಮ ಮಾಡ್ತಾ ಹೋಗಬೇಕು. ಇದರ ಉಪಯೋಗವೇನೆಂದರೆ ನಿದ್ರಾಹೀನತೆ ಅಂದರೆ ಇನ್ಸೋಮಿಯಾ ಇಂದ ಬಾಳಲ್ತಿರ್ತಾರಲ್ಲ ಅಂಥವ್ರಿಗೆ ಇದು ತುಂಬ ಸೂಕ್ತ ಪರಿಹಾರ. ಇದನ್ನು ಅಭ್ಯಾಸ ಮಾಡೋದ್ರಿಂದ ಅವರಿಗೆ ನಿದ್ರಾಹೀನತೆ ಇದ್ದರೆ ದೂರ ಆಗುತ್ತೆ. ಮತ್ತು ಧ್ವನಿ ಮಧುರವಾಗುತ್ತೆ. ಯಾರಿಗೆ ಧ್ವನಿ ಸರಿಯಾಗಿ ಬರ್ತಾಯಿಲ್ಲ ಅವರು ಇದನ್ನು ಮಾಡೋದ್ರಿಂದ ಧ್ವನಿ ಶುದ್ಧವಾಗ್ತಾ ಹೋಗುತ್ತೆ. ಮತ್ತು ಮನಸ್ಸಿನ ಒತ್ತಡ ಕಡಿಮೆ ಆಗುತ್ತೆ. ತುಂಬ ಒತ್ತಡ ಮಾಡ್ಕೊಳ್ಳೋರು ಇದನ್ನು ಮಾಡ್ತಾ ಇರಬೇಕು. ಯಾರು ಜಾಸ್ತಿ ಒತ್ತಡ ಮಾಡ್ಕೋತಿರೋ ಅಂಥವ್ರು ಇದನ್ನು ಮಾಡ್ತಾ ಬಂದರೆ ಒತ್ತಡ ಕಡಿಮೆ ಆಗ್ತಾ ಹೋಗುತ್ತೆ. ಆತಂಕ ಮತ್ತು ಚಂಚಲತೆ ಇದರಿಂದ ನಿವಾರಣೆ ಆಗುತ್ತೆ. ತುಂಬ ಒಳ್ಳೆಯದು. ಎಲ್ಲರೂ ಮಾಡಿ. ಧನ್ಯವಾದಗಳು.